2007ರಲ್ಲಿ ನಾನು ಮದುವೆ ಆದೆ. ನನಗೆ ಮಕ್ಕಳಾಗಲಿಲ್ಲ. ಮಕ್ಕಳಾಗಿದ್ದು ಸತ್ತೋಗ್ಬಿಟ್ಟವು. ಮಕ್ಕಳ ಆಪರೇಷನ್ ಮಾಡಿಸಿದ್ವಿ. ತಿನ್ನ ಮಕ್ಕಳಾಗಕ್ಕೆ ನನಗೆ ಚಾನ್ಸೇ ಇದ್ದಿಲ್ಲ. ಹಂಗಾಗಿ ನಮ್ಮ ತಾಯಿ ತಂದೆಯವರು ಇನ್ನೊಂದು ಮದುವೆ ಮಾಡ್ಕೊಂಬಿಡಪ್ಪ ನೀನು, ನಾವು ಮೊಮ್ಮಕ್ಕಳು ನೋಡಬೇಕು, ನಮ್ಮ ಮನೆಯಾಗ ದೊಡ್ಡ ಮಗ ನೀನು, ನಮ್ಮ ಮನೆಗೆ ನಾನು ಮೊಮ್ಮಕ್ಕಳೈತಿ ನಾಡಿಸ್ಬೇಕಂತ ನಮ್ಮ ತಾಯಿ ಭಾಳ ಖಂಡಿದಂತ ಕೇಳಿದ್ಲು. ಅಯ್ಯರಿಗೆ ಹೇಳಿದರು. ಇಲ್ಲಮ್ಮ ನಿನ್ನ ಮಗ ಅದೇ ಹೆಣ್ಮಗಳಲ್ಲಿ ಮಕ್ಕಳು ಕೊಡ್ತಾನ. ಏನಯ್ಯ ಮಕ್ಕಳು ಸಾಕಂತ ಆಪರೇಷನ್ ಮಾಡಿಸ್ಬಿಟ್ಟು ಮತ್ತೆ ಮಕ್ಕಳು ಹೆಂಗೆ ಬರ್ತಾರ? ನಾವು ಭಾಳಷ್ಟು ಡಾಕ್ಟರ್ ಹತ್ರ ಕೇಳಿದ್ವಿ. ಒಬ್ಬ ಡಾಕ್ಟ್ರು ಕುರುಗೋಡ್ಗೆ ಹೋಗಂತ ಹೇಳಿದ್ರು, ಅಲ್ಲಿ ಹೋಗಿ ಕೇಳಿದ್ವಿ. ಟ್ಯೂಬ್ ಸಿಸ್ಟಮ್ನ ಮತ್ತೆ ರೀಕಲೆಕ್ಷನ್ ಮಾಡ್ಸಕ್ಕಂತ ಹೇಳಿ ಕುರುಗೋಡ್ಗೆ ಹೋದ್ವಿ. ಅಲ್ಲಿ ಡಾಕ್ಟ್ರ್ ಹೇಳಿದ್ರು, ಈ ಮಾತು ಇನ್ನೊಂದು ಹೇಳಿದ್ರೆ ನಿಮ್ಮ ಅರೆಸ್ಟ್ ಮಾಡ್ತೀವಿ ಅಂದರು. ಆಪರೇಷನ್ ಒಪ್ಪಿಕೊಂಡು ಮಕ್ಕಳು ಸಾಕಂತ ಆಪರೇಷನ್ ಮಾಡಿಸಿರಿ, ಪುನಃ ಮತ್ತೆ ಮಕ್ಕಳು ಬೇಕಂತ ಆಪರೇಷನ್ ಮಾಡ್ಸೋಕೆ ಅವಕಾಶ ಇಲ್ಲ ಕಾನೂನಲ್ಲಿ, ಅದು ಅಪರಾಧ, ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗ್ತದೆ, ಸುಮ್ಮನೆ ಹೋಗಿ ನಿಮ್ಮ ಊರಿಗೆ ಇದ್ದು ಬಿಟ್ರಿ. ನಾವು ಅಲ್ಲಿಂದ ಬಂದು ನಾವು ಸಿರುಗುಪ್ಪಗ ಮಾಧವಲೇತಿ ಅಂತ ಡಾಕ್ಟರ್ ಹತ್ರ ಭೇಟಿಯಾದ್ವಿ. ಅವರು ಒಳ್ಳೆ ಸಜೆಷನ್ ಕೊಟ್ಟರು. ನೀವು CMC ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜು ತಮಿಳ್ನಾಡು ವೆಲ್ಲೂರಿಗೆ ಹೋಗ್ಬೋದು, ಇಲ್ಲ ಸೈಂಟ್ ಜಾನ್ಸ್ ಬೆಂಗಳೂರಿಗೆ ಹೋಗಿ ಮಾಡಿಸ್ರಿ, ಅದು ಸಕ್ಸಸ್ ಆಗ್ಬೋದು, ಇಲ್ಲ ಆಗ್ಲಿಕ್ಕಿಲ್ಲ, ನಿಮ್ಮ ಅದೃಷ್ಟ ಅಂತೇಳಿ. ಪುನಃ ನಾವು ಅಯ್ಯರಿಗೆ ಹೇಳಿದ್ವಿ, ಅಯ್ಯ ಹಿಂಗಾಯ್ತಯ್ಯ. ಹೌದಾ ಸರಿ ಬಿಡ, ದೇವ್ರ ಕಾರ್ಯ ಮಾಡ್ತಾನೆ, ನೀವು ಪ್ರಾರ್ಥನೆ ಮಾಡ್ರಿ, ನಂಬಿಕೆ ಅಂದಿರ. ನಾವು ಪುನಃ ಅದೇ ಒಂದು ನಂಬಿಕೆ ಇದ್ವಿ. ಅಲ್ಲಿ ಪಕ್ಕದಾಗ ಅಲಬೂರು ಅಂತ ಐತೆ ನಮ್ಮೂರಾಗ, ಅಲ್ಲಿ ಒಬ್ಬರು ಗೌಡ್ರ ಮಂದಿ ಅದೇ ರೀತಿ ಮಕ್ಕಳಾಗಿದ್ವು ಅಂತ, ಮಕ್ಕಳ ಮೇಲೆ ಸತ್ತೋಗಿದ್ವು ಅಂತ, ಸತ್ತೋದ್ಮೇಲೆ ಮತ್ತೆ ಪುನಃ ಆಪರೇಷನ್ ಮಾಡಿಸಿದ್ರು ಬಳ್ಳಾರಿಯಲ್ಲಿ. ಡಾಕ್ಟರ್ ವೀರೇಂದ್ರ ಪಟೇಲ್ ಅಂತೇಳಿ ದುರ್ಗಂಗುಡಿ ಹತ್ರ ಅವ್ರ ಹಾಸ್ಪಿಟ್ಲ್ ಐತೆ, ಅಲ್ಲಿ ಪರಿಚಯ ಮಾಡಿ ಕರ್ಕೊಂಡೋಗಿ ನಮ್ಮ ಬಸ್ಸಂಗೌಡ್ರಿಗೆ ಬಂದಾರ, ಅವರೇ ಕರ್ಕೊಂಡೋಗಿ ನಮ್ಮನ್ನು ಪರಿಚಯ ಮಾಡಿ ಆಪ್ರೇಷನ್ ಮಾಡಿಸ್ಕೊಂಡ್ಬಂದ್ವಿ. ಅಯ್ಯರು ಕೂಡ ಅಲ್ಲಿ ಬಂದು ನಮ್ಮ ಜೊತೆಗಿದ್ದು ಪ್ರಾರ್ಥನೆ ಮಾಡಿ 2 ದಿನ ಅಲ್ಲೇ ಇದ್ದು ನಮಗೆ ಆಪ್ರೇಷನ್ ಮಾಡೋ ತನಕ ಅಲ್ಲೇ ಇದ್ದು ಪ್ರಾರ್ಥನೆ ಮಾಡಿದರು. ಆಪ್ರೇಷನ್ ಸಕ್ಸಸ್ ಅಂತ ಬಂತು. ಪುನಃ ನಾವು ಮನೆಗೆ ಬಂದ್ವಿ. 3 ತಿಂಗಳು 4 ತಿಂಗಳಾಯಿತು. ಡಾಕ್ಟರ್ ಹತ್ರ ಹೋದ್ವಿ. ಸರ್ ಈಗೇನು ಮಾಡೋ ಸರ್? ನಾರ್ಮಲಾಗಿ ನೀವು ಹೆಂಗಿರ್ಬೇಕು ಹೇಳ್ತೀವಿ ಹಂಗಿರು ಅಂತ ಹೇಳಿದರು. ನಾವು ಮತ್ತೆ ಜೀವನ ಮಾಡೋಕ್ಕೆ ಸರಿ ಮಾಡಿದ್ವಿ. ಪುನಃ ನನ್ನ ಹೆಂಡತಿ ಗರ್ಭ ನಿಂತದಂಥ ಒಂದು ಸಂದೇಶ ನಮಗೆ ಗೊತ್ತಾಯಿತು. ನಾವು ಅಯ್ಯರಿಗೆ ಹೇಳಿದ್ವಿ, ಡಾಕ್ಟ್ರ್ ಹತ್ರ ಹೋದ್ವಿ. ಹೋದ ತಕ್ಷಣ ಡಾಕ್ಟ್ರ್ ಹೇಳಿದ್ರು, ಹೌದಪ್ಪ ನಿನಗೆ ಗರ್ಭಫಲ ನಿಂತತೆ ಅಂತಂತೂ ನಾವು ಖುಷಿಪಟ್ಟು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಒಂದು 4-5 ದಿನದೊಳಗೆ ನನ್ನ ಹೆಂಡತಿಗೆ ಬ್ಲೀಡಿಂಗ್ ಹರಿಯಾಕೈತಿ. ನಾವು ಖುಷಿಪಟ್ಟಿವಿ, ನನ್ನ ಹೆಂಡತಿಗೆ ಗರ್ಭದಲ್ಲಿ ರಕ್ತ ಹರಿಯಾಕೈತಿ. ನಾವು ಅಯ್ಯರಿಗೆ ಹೇಳಿದ್ವಿ, ಹಂಗೆ ಆಗ್ಬಾರ್ದಾಗಿತ್ತಲ್ಲಪ್ಪ, ಮತ್ತೆ ಪುನಃ ಅಲ್ಲಿಗೆ ಡಾಕ್ಟ್ರ್ ಹತ್ರ ಹೋದ್ವಿ. ಇಲ್ಲ ನಿನ್ನ ಹೆಂಡತಿಗೆ